ಹೋಗಿ ಡಾರ್ಲಿಂಗ್. ನಾನ್ ನಿಮ್ ಪಕ್ಕದಲ್ಲಿ ಇರುವಾಗ ನೀವ್ ಎಲ್ಲೋ ಮುಳುಗೋಗಿದ್ದೀರಲ್ಲ. ನಾನ್ ನಿಮ್ ಜೊತೆ ಇರುವಾಗ ನೀವ್ ಯಾವಾಗ್ಲೂ ನನ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ನಿಮ್ ಮನ್ಸ್ ತುಂಬಾ ಯಾವಾಗ್ಲೂ ನಾನೇ ಇರ್ಬೇಕು. ನನಗೆ ನಿಮ್ ಮೇಲೆ ತುಂಬಾ ಕೋಪ ಬರ್ತಿದೆ. ಸಾರಿ ಬೇಬಿ. ಬೇಬಿ ಆಕ್ಚುಲಿ ನಾನು ಯೋಚನೆ ಮಾಡ್ತಾ ಇರೋದು ನಿನ್ನ ಬಗ್ಗೆನೇ. ನನ್ ಬಗ್ಗೆನಾ? ಹಾ ಬೇಬಿ, ನೀನ್ ಯಾರ ಬಗ್ಗೆ ಯೋಚನೆ ಮಾಡಲಿ ನಾನು. ಬೇಬಿ ಇದಾಳಲ್ಲ ಆ ಮಲ್ಲಿ, ಹೇಗಾದ್ರೂ ಮಾಡಿ ಅವ್ಳಿಗೆ ಗೇಟ್ ಪಾಸ್ ಕೊಟ್ಟು ಮನೆಯಿಂದ ಆಚೆ ಹಾಕ್ಬೇಕು ಮಲ್ಲಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇದೀನಿ ನಾನು. ಅವಾಗ ನಮ್ಮಿಬ್ರು ರೂಟ್ ಫುಲ್ ಕ್ಲಿಯರ್ ಆಗಿದೆ. ಇಬ್ರು ಇಷ್ಟ ಬಂದಾಗ ಮೀಟ್ ಮಾಡ್ಬೋದು, ಹಾಯ್ ಆಗಿರ್ಬೋದು, ಫುಲ್ ಎಂಜಾಯ್ ಮಾಡ್ಬೋದು ಬೇಬಿ. ಈ ಲೈಫ್ ಅನ್ನೋದು ಅವಾಗ ಬಿಂದಾಸ್ ಆಗ್ಬಿಡುತ್ತೆ. 24/7 ಅವಾಗ ನನ್ನ ಹಾರ್ಟು ವಿಷಿಲ್ ಹೊಡಿತಾ ಇದೆ. ಫುಲ್ ಹ್ಯಾಪಿ ಆಗಿರ್ಬೋದು. ಬಟ್ ಏನ್ ಮಾಡ್ಲಿ ಬೇಬಿ, ಇದಾಳಲ್ಲ ಮಲ್ಲಿ, ಅವಳೀಗ ಪ್ರೆಗ್ನೆಂಟ್ ಬೇರೆ, ಏನೂ ಮಾಡಕ್ ಆಗ್ತಾ ಇಲ್ಲ. ನೀವ್ ಹೇಳ್ದಾಗೆ ಅವಳು ಇಲ್ಲ ಅಂದಿದ್ರೆ ನಾವೆಷ್ಟು ಆರಾಮಾಗಿರ್ಬೋದಿತ್ತು ಅಲ್ವಾ? ಫುಲ್ ಫ್ರೀಡಮ್ ಸಿಕ್ಕಿರೋದು. ಅರ್ಜೆಂಟಾಗಿ ನಾನೀಗ ಫ್ರೀಡಮ್ ಫೈಟರ್ ಆಗ್ಬೇಕು ಬೇಬಿ. ಬರೀ ಟಾರ್ಚರ್, ಇರಿಟೇಷನ್. ಬೇಬಿ ಮನೆಯಿಂದ ಕಾಲ್ ಈಚೆ ಇಡೋದು, ನಿಮಿಷಕ್ಕೊಂದು ಮೆಸೇಜ್, ಗಂಟೆಗೊಂದ್ಸಲ ಕಾಲ್. ರೀ ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ, ಯಾವಾಗ ಬರ್ತೀರಾ ಮನೆಗೆ ಅಂತ. ಇರಿಟೇಷನ್. ಕಾಟ ಕೊಡ್ತಾಳೆ. ಬೆಂಕಿ ಬಿತ್ತವಳು ಕಾಳಜಿಗೆ. ಅವಳೊಬ್ಳು ಇಲ್ಲ ಅಂತಿದ್ರೆ ಬೇಬಿ, ಅವಳೊಬ್ಳು ಇಲ್ಲ ಅಂದಿದ್ರೆ ನನ್ ಮನೆಗೆ ಹೋಗೋ ನೆಸೆಸಿಟಿನೇ ಇರ್ತಿರ್ಲಿಲ್ಲ. ಆರಾಮಾಗಿ ಜಾಲಿಯಾಗಿ ನಿನ್ ಜೊತೆ ಇದ್ಬಿಡ್ಬೋದಿತ್ತು. ಆದ್ರೆ ಏನ್ ಮಾಡ್ಲಿ, ಆಗ್ತಿಲ್ವೇ. ಅವಳಿಂದ ನನ್ನ ಲೈಫು, ಖುಷಿ, ಫ್ರೀಡಮ್ ಎಲ್ಲ ಪ್ರತಿಯೊಂದು ಹಾಳಾಗೋಯ್ತು. ಇಷ್ಟೊಂದೆಲ್ಲ ಫೀಲ್ ಮಾಡ್ಕೊಳ್ಳೋ ಬದಲು ನಿಮ್ ಮನೇಲಿ ಏನಾದ್ರೂ ರೀಸನ್ ಹೇಳಿ ನನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ತರ ಮಾಡ್ಕೋಬಹುದಲ್ವಾ? ಮಾಡ್ಕೋಬಹುದು ಬೇಬಿ, ಇಲ್ಲ ಅಂತಲ್ಲ. ಬಟ್ ನಾನು ಏನೇ ರೀಸನ್ ಕೊಟ್ಟರು ಆ ರೀಸನಬಲ್ ಆಗಿರ್ಬೇಕು. ಇಲ್ಲಾಂದ್ರೆ ಯಾರು ನಂಬಲ್ಲ ಅದನ್ನ. ನಿಮ್ಗಿರೋ ಟ್ಯಾಲೆಂಟಿಗೆ ಆಫ್ಟರ್ ಆಲ್ ಒಂದ್ ರೀಸನ್ ಹೇಳೋದ್ ಕಷ್ಟನಾ? ರೀಸನ್ ಹೇಳೋದಕ್ಕೆ ಎಷ್ಟೊಂದಿದೆ. ಸೋಲೋ ಟ್ರಿಪ್ಪು, ಬಿಸ್ನೆಸ್ ಟ್ರಿಪ್ಪು, ಟ್ರೆಕ್ಕಿಂಗು, ಅದು ಇದು ಅಂತ ಏನಾದ್ರೂ ಒಂದ್ ಹೇಳ್ಬೋದಲ್ವಾ? ಹೇಳ್ಬೋದು ಬೇಬಿ, ಇಟ್ಸ್ ನಾಟ್ ಅ ಬಿಗ್ ಮ್ಯಾಟರ್. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಇವಾಗ ನಾನು ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇದೀನಿ ಅಂತ ಹೇಳಿದೆ ಅಂತ ಇಟ್ಕೋ, ಅಣ್ಣ ಮುಖಕ್ಕೆ ಹೋಗಿತಾನೆ, ನಾನ್ ನೋಡ್ದಿರೋ ಬಿಸ್ನೆಸ್ ಮಾಡ್ತಿದ್ಯಾ ನೀನು ಅಂತ. ಅದು ಆಗಲ್ಲ. ಆಯ್ತು, ಈಗ ಬೇರೆ ರೀಸನ್ ಏನಾದ್ರು ಕೊಟ್ಟೆ ಅಂತ ಇಟ್ಕೋ, ಆವಾಗ್ಲೂ ಮುಖಕ್ಕೆ ಹೋಗಿತಾನೆ. ಹೆಂಡತಿ ಇದ್ದಾಳೆ, ಮದುವೆ ಆಗಿದೆ, ಮುಚ್ಕೊಂಡ್ ಮನೇಲಿರೋ, ಎಲ್ಲೋಗ್ತೀಯಾ ಅಂತ. ಏನ್ ಹೇಳಿ ಬೇಬಿ, ನಾನು ಒಂಥರ ಈ ಅಲ್ಕಿತ್ತಿರೋ ಯಾವ ತರ ಆಗ್ಬಿಡಿದೀನಿ ನಾನು. ಬುಸ್ ಕೊಟ್ಟಿದ್ರು ಯಾರು ಕೇರ್ ಮಾಡಲ್ಲ. ಇಷ್ಟೊಂದು ಹೋಪ್ಸ್ ಕಳ್ಕೊಬೇಡಿ. ಏನಾದ್ರೂ ಒಂದ್ ರೀಸನ್ ಹೇಳಿ ನನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ? ನನಗೆ ನಿಮ್ ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಿದೆ. ನನಗೂ ಅಷ್ಟೇ ಬೇಬಿ, ನೀನು ಬಿಟ್ಟಿರೋ ತುಂಬಾ ಕಷ್ಟ ಆಗ್ತಿದೆ. ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅದು ನನ್ನ ಪ್ರಾಬ್ಲಮ್. ರೀ ಏನ್ರಿ ಇದು, ಬರೀ ಕೈನಾಗ ಬರ್ತಿದ್ದೀರಾ? ಪ್ರಸಾದ ಎಲ್ಲಿ? ಶೆಟ್, ಈ ಕಾನ್ಸೆಪ್ಟೇ ಮರ್ತ್ಬಿಟ್ಟಿಯಲ್ಲೋ ಜೇಡಿ. ಬರ್ತಾ ಯಾವ್ದಾದ್ರು ಸ್ವೀಟ್ ಅಂಗಡಿಲಿ 2 ಲಾಡು ಪರ್ಚೇಸ್ ಮಾಡಿದ್ರೆ ಆಗಿರ್ತೀವಿ. ಓ, ಕಾರ್ನಾಗ ಏನಾರ ಬಿಟ್ಟು ಬಂದ್ರಾ? ಇಲ್ಲ ಮಲ್ಲಿ, ನನಗೆ ಈ ಪ್ರಸಾದ ಅದ್ರ ಮೇಲೆಲ್ಲ ಅಷ್ಟು ನಂಬಿಕೆ ಇಲ್ಲ. ಬೇಸಿಕಲಿ ದೇವಸ್ಥಾನದಲ್ಲಿ ಏನು ಬೇಕು, ಭಯ ಭಕ್ತಿ, ಅದು ತಾನೇ ಮುಖ್ಯ. ಸೊ ನಾನು ಹೋದೆ, ಭಕ್ತಿಯಿಂದ ಪೂಜೆ ಮಾಡಿಸ್ದೆ. ದೇವರೇ, ನನ್ನ ಹೆಂಡತಿ ಮಲ್ಲಿನ, ಅವಳ ಹೊಟ್ಟೆಲಿರೋ ಮಗುನ, ನನ್ನನ್ನು, ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿಟ್ಟಿರೋಂಥ ಕೈ ಮುಗಿದು ಹಾಗೆ ಸೀದಾ ಹೊರಟು ಬಂದ್ಬಿಟ್ಟೆ. ನಿನಗೆ ಪ್ರಸಾದ ಬೇಕಾ? ಬೇಕಂದ್ರೆ ಮತ್ತೆ ಹೋಗ್ತಾ ಇರ್ತೀನಿ. ಅಯ್ಯೋ ಬ್ಯಾಡ ರೀ, ಅದೆಲ್ಲ ಏನ್ ಬೇಕಾಗಿಲ್ಲ. ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದೀನಿ ಅಂದ್ರಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ನೀವ್ ಹೇಳಿದ್ ನಿಜ ರೀ, ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ಬೇಕು. ನನಗೆ ನಿಮ್ಮಂತ ಗಂಡನ್ ಕೊಟ್ಟಿದ್ದಾನಲ್ಲ ಆ ದೇವ್ರು, ನನ್ಗದೇ ಮಹಾಪ್ರಸಾದ ಅಂತ ಅನ್ಕೊಳ್ತೀನಿ ಬಿಡಿ. ಸೋ ಸ್ವೀಟ್ ಆಫ್ ಯು ಮಲ್ಲಿ. ನೀನು ಅಷ್ಟೇ, ನನ್ನ ಪಾಲಿಗೆ ಈ ಪಂಚಾಮೃತ ಅಂತಾರಲ್ಲ ಹಾಗೆ. ರೀ, ಅಯ್ಯೋ ನಾನ್ ನೋಡಿ ಹೇಳೋದೇ ಮರ್ತೆ. ಭಾವನವರು ನಿಮ್ಮನ್ನ ಕೇಳ್ಕೊಂಡ್ ಬಂದಿದ್ರು. ಏನಂತೆ, ಏನ್ ವಿಷಯ? ಯಾಕೆ ಏನು ಅಂತ ಏನು ಹೇಳಲಿಲ್ಲ ರೀ. ಆದ್ರೆ ಬಂದಿದ ತಕ್ಷಣ ನನ್ನ ನೋಡಕ್ ಹೇಳು ಅಂತ ಹೇಳಿದ್ರು. ಸರಿ ಮಲ್ಲಿ, ನಾನು ಹೋಗಿ ಮಾತಾಡ್ತೀನಿ. ಸರಿ. ಬ್ರೋ, ನನ್ನನ್ನು ಯಾಕೆ ಹುಡ್ಕೊಂಬಂದಿದ್ದ? ಏನಿರ್ಬೋದು? ಬ್ರೋ, ಏನ್ ಬ್ರೋ ವಿಷಯ ಬರಕ್ಕೆ ಹೇಳಿದ್ಯಂತೆ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಮಲ್ಲಿ ಹೇಳಿದ್ದು ಕೇಳಿ ಭಾಳ ಖುಷಿ ಆಯ್ತು ನನಗೆ. ನಾನು ನಿಮ್ಗೆ ಹೇಳ್ದೆ ನಾನು ಬರಲ್ಲ, ನಂಗೆ ಅದೆಲ್ಲ ಗೊತ್ತಾಗಲ್ಲ ಅಂತ. ಈಗ ನೋಡಿ, ನನ್ನಿಂದ ಆ ಕ್ಲಬ್ಗೆ ಹೋಗಿ ಗೇಮ್ ಆಡಿ 10 ಲಕ್ಷ ಕಳ್ಕೊಂಡು ಬಂದಿದ್ದೀನಿ. It's okay. After all, 10 lakhs. ಆಫ್ಟರ್ ಆಲ್ 10 ಲಕ್ಷನಾ? ಅತ್ತೆ,
ಆ ದುಡ್ಡಲ್ಲಿ ನಮ್ಮ ಮನೆ ಇಡೀ ವರ್ಷದ ಖರ್ಚು ಹೋಗಿ ಸೇವಿಂಗ್ಸ್ ಕೂಡ ಆಗಿರೋದು. ಅಂಥದ್ರಲ್ಲಿ ಅಷ್ಟೊಂದು ದುಡ್ಡನ್ನ ಒಂದೇ ದಿನದಲ್ಲಿ ಕಳ್ಕೊಂಡು ಬಂದಿದ್ದೀನಿ. ಇದನ್ನ ಹೇಗತ್ತೆ ನಾನು ಡೈಜೆಸ್ಟ್ ಮಾಡ್ಕೊಳ್ಳೋದು? 1000 ಲೆಕ್ಕದಲ್ಲಿ ಶಾಪಿಂಗ್ ಮಾಡ್ಕೊಂಡು ಇದ್ದವಳು ನಾನು. ಈಗ ನೋಡಿದ್ರೆ ಆ ಗೇಮಲ್ಲಿ ಲಕ್ಷಗಟ್ಟಲೆ ಕಳ್ಕೊಂಡು ಬಂದಿದ್ದೀನಿ. ನಮ್ಮನೇಲಿ ಇದೇನಾದ್ರೂ ಆಗಿದ್ರೆ ಎಲ್ಲರೂ ಎದೆ ಹೊಡ್ಕೊಂಡು ಬಿಟ್ಟಿರೋರು. ನಾನು ಹೋಗ್ಬೇಕಾದ್ರೆ ನಿನಗೆ ಹೇಳಿದ್ನಲ್ಲ, ನೀನೀಗ ಹಳೆ ಅಪೇಕ್ಷೆ ಅಲ್ಲ, ನನ್ನ ಸೊಸೆ. ನೀನು ಈ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿಯಿಂದ ಸ್ವಲ್ಪ ಹೊರಗೆ ಬಾ. ನಮ್ಮ ಲೆವೆಲಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಆದ್ರೂ ಅತ್ತೆ, ಆ 10 ಲಕ್ಷ ಅಂದ್ರೆ ಸುಮ್ಮನೆನಾ? ಅದೇನು ಚಿಕ್ಕ ಅಮೌಂಟ್ ಅಲ್ವಲ್ಲ? ನಮಗದು ಚಿಕ್ಕ ಅಮೌಂಟೇ. ಇನ್ಫ್ಯಾಕ್ಟ್ ತುಂಬಾ ಚಿಕ್ಕ ಅಮೌಂಟ್. ನಮ್ಮ ಪರ್ ಡೇ ಟರ್ನ್ ಓವರ್ ಎಷ್ಟಿದೆ ಗೊತ್ತಾ? ಕೋಟಿಗಟ್ಟಲೆ. ಅದ್ರ ಮುಂದೆ 10 ಲ್ಯಾಕ್ಸ್, 10 ಲಕ್ಷ ಅಲ್ಲ, 10 ಕೋಟಿ ಖರ್ಚಾದರೂ ನಮ್ಮ ಹತ್ರ ಇರೋ ಆಸ್ತಿಯಲ್ಲಿ 1% ಕೂಡ ಕಡಿಮೆ ಆಗಲ್ಲ. ಅಷ್ಟಿದೆ ನಮ್ಮ ಹತ್ರ. ಅದು ನಿನಗೆ ಗೊತ್ತಿರಲಿ. ನೋಡು, ಇದೇ ಲಾಸ್ಟ್. ಈ ಥರ ಗಿಲ್ಟಿ ಫೀಲಿಂಗ್ ಎಲ್ಲ ಇಟ್ಕೋಬೇಡ ನೀನು. ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆನೇ ಮಾಡಬೇಡ. ನಮ್ದೊಂಥರ ಸಮುದ್ರ ಇದ್ದ ಹಾಗೆ, ಎಷ್ಟು ತಗೊಂಡ್ರೂ ಖಾಲಿ ಆಗೋದೇ ಇಲ್ಲ. ನಾವು ದಿನ ಈ ರೀತಿ ಖರ್ಚು ಮಾಡಿದ್ರೂ ನಮಗೇನೂ ಡಿಫ್ರೆನ್ಸ್ ಆಗಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತಂದರೆ ಈ ಜನ್ಮ ಅಲ್ಲ, ಇನ್ನು 2 ಜನ್ಮನೂ ಆಟ ಆಡ್ಬೋದು. ಸೊ ಡೋಂಟ್ ವಾರಿ. ಅದನ್ನು ಇಷ್ಟು ಡಲ್ಲಾಗಿ ಹೇಳಬೇಕಾ? ಸ್ಮೈಲ್ನು. ನೀನು ಮುದ್ದಿನ ಸೊಸೆ ಅಲ್ವಾ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಓಕೆ, ಸರಿ ಅತ್ತೆ.